ಆಗ್ಲೇ ಹೇಳ್ತಾ ಇದ್ದೀನಿ ನಾನು, ಹೊಸ ಪ್ಲೇಯರ್ ಇದರಲ್ಲಿ ಬರ್ತಾರೆ ಅಂತ ಹೇಳಿ. ಯಾವುದೇ ಒಪ್ಪಂದಗಳು ಆಗಿಲ್ಲ. ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಮಾನ್ಯ ಗೃಹ ಸಚಿವರು. ನಾನು ದೆಹಲಿ ನಾಯಕರನ್ನ ಕೇಳಿದ್ದೀನಿ, ಅಂಥದ್ದು ಯಾವುದೂ ಒಪ್ಪಂದ ಆಗಿಲ್ಲ. ಅವರಿಬ್ಬರೇ ಒಪ್ಪಂದ ಮಾಡೋಕ್ಕಾದ್ರೆ ಅವರೇ ರಾಜಕೀಯ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ಪವರ್ ಶೇರಿಂಗ್ ವಿಚಾರದಲ್ಲಿ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಂಬಿಡಿ ಮೊದಲು. ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲಪ್ಪ. ನಾನು ಯಾರು 2-3 ಜನ ಕೇಳಿದೆ, ಡೆಲ್ಲಿ ಒಳಗೂ ಕೇಳಿದೆ, ಇಲ್ಲೂ ಕೇಳಿದೆ. ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ. ಶಿವಕುಮಾರ್ ಅವರು ಏನು ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತು ನಾವೆಲ್ಲ ಯಾಕಿರಬೇಕು ರೀ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ, ನಾವು ಯಾರೂ ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಕೊಳ್ಳೋವಂಥ ಜನ ನಾವು. ಆದ್ದರಿಂದ ಈ ಒಪ್ಪಂದ ಅವೆಲ್ಲ ನಮಗೇನು ಗೊತ್ತಿಲ್ಲಪ್ಪ. ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಒಂದು ಕಡೆಗೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ತುಂಬ ಸಲ ಹೇಳ್ತಾರೆ, ಐ ಆಮ್ ನಾಟ್ ಎ ಫುಟ್ಬಾಲ್ ಪ್ಲೇಯರ್, ಐ ಆಮ್ ಎ ಚೆಸ್ ಪ್ಲೇಯರ್ ಅಂತ ಹೇಳಿ. ಹೊಸ ವರ್ಷದಿಂದ ಫುಟ್ಬಾಲು ನೋಡೋಕ್ಕೆ ಸಿಗುತ್ತೆ, ಚೆಸ್ ಆಟವನ್ನು ಕೂಡ ನೋಡೋಕ್ಕೆ ಸಿಗುತ್ತೆ, ಅದರ ಮಧ್ಯದಲ್ಲಿ ಪಗಡೆ ಆಟ ಕೂಡ ನೋಡೋಕ್ಕೆ ಸಿಗುತ್ತೇನೋ. ಶಕುನಿ ಯಾರಾಗ್ತಾರ ಅಂತ ನಂಗೊಂದು ಪ್ರಶ್ನೆ ಕಾಡುತ್ತೆ ಇದರಲ್ಲಿ. ಅರುಣ್, ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಈಗಿನ ರಾಜಕಾರಣದಲ್ಲಿ ಶಕುನಿ ಪಾರ್ಟ್ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಇದ್ದಾರೆ, ಅದು BJP ಮತ್ತು ಕಾಂಗ್ರೆಸ್ನಲ್ಲಿ. ಆದರೆ ಅಧಿಕಾರ ಇರ್ತಕ್ಕಂಥ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಈ ಶಕುನಿಗಳ ಒಂದು ಸಾಲಿನಲ್ಲಿ ಯಾರೆಲ್ಲ ನಿಲ್ತಾರೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏಕೆಂದರೆ ಎಲ್ಲೋ ಒಂದು ಕಡೆ ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗಡೆ ತೂರುವಂಥ ರಾಜಕಾರಣ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರ ಟೀಮ್ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಹಾಗಾಗಿ ನಿನ್ನೆ ಇದಕ್ಕೆ ಸುಳಿವನ್ನು ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದರು. ಅಂದರೆ ಆ ಒಂದು ಒಪ್ಪಂದದ ವಿಚಾರವಾಗಿ ಯಾವಾಗ ಬಹಿರಂಗವಾಗಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟರು, ಆಗಲೇ ಒಂದು ರೀತಿಯಲ್ಲಿ ರಾಜಕಾರಣ ಅರ್ಥ ಆದಂತಿತ್ತು. ಅಂದರೆ ಇವತ್ತಿನ ಸಮಾವೇಶದಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣ್ಣದ ಟೀಮ್ ಏನಿದೆ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ನೇರ ಟಕ್ಕರ್ ಕೊಡೋದ್ರಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದು ಈಗ ಬೆಂಗಳೂರಿನಲ್ಲೇ ಆ ಒಂದು ಇದಕ್ಕೆ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಇತಿಶ್ರೀ ಆಡಿರ್ತಕ್ಕಂಥದ್ದು, ಅಂದರೆ ನಾಂದಿ ಆಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈ ಪರಮೇಶ್ವರ್ ಅವರ ಒಂದು ಹೇಳಿಕೆ ಏನಿತ್ತು, ಈ ಹೇಳಿಕೆಯನ್ನು ನೋಡೋದಾದರೆ ಖಂಡಿತವಾಗಿ ಕೂಡ ಈ ಒಂದು ಹೇಳಿಕೆಯಿಂದಾಗಿ ಮುಂದಿನ ದಿನಗಳಲ್ಲಿ ಪವರ್ ಶೇರ್ ವಿಚಾರದಲ್ಲಿ ಯಾರೂ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ನಾಯಕರು ಯಾರೂ ಕೂಡ ಒಂದು ರೀತಿಯಲ್ಲಿ ಮಾತನಾಡಿಲ್ಲ. ಹಾಗಾಗಿ ಈಗ ಆಗ್ತಾ ಇರ್ತಕ್ಕಂಥ ಬೇರೆ ರೀತಿಯ ಬೆಳವಣಿಗೆಗಳಿದೆ ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಹಾಗಾಗಿ ಮತ್ತೆ ಒಂದು ರೀತಿಯಲ್ಲಿ ಬಲದ ಪ್ರದರ್ಶನಕ್ಕೆ ವೇದಿಕೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಇವತ್ತು ಸಿದ್ದರಾಮಯ್ಯನವರು ಕೂಡ ಒಂದು ರೀತಿಯಲ್ಲಿ ಅಬ್ಬರಿಸುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಪಕ್ಷದ ಒಳಗಿನ ಮತ್ತು ಹೊರಗಿನ ವಿರೋಧಿಗಳಿಗೂ ಕೂಡ ಒಂದು ಸಂದೇಶವನ್ನು ಕೂಡ ಕೊಡೋರಂತಿದ್ದಾರೆ. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯ ಟೀಮ್ಗೆ 2 ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಬೇಕು, ಸಿದ್ದರಾಮಯ್ಯನವ್ರನ್ನ ಈ ಸಮಾವೇಶದಲ್ಲಿ ವಿಜೃಂಭಿಸಬೇಕು ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ರು, ಅದಕ್ಕೆ ಬ್ರೇಕ್ ಆಗ್ತಂಥವ್ರೆ ಡಿ.ಕೆ. ಶಿವಕುಮಾರ್ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲೋ ಒಂದು ಕಡೆ ಜಾತಿ ಈಕ್ವೇಷನ್ ಅನ್ನು ಕೂಡ ಒಂದು ರೀತಿಯಲ್ಲಿ ದಾಳವನ್ನು ಉರುಳಿಸಿ, ಅಂದರೆ ಒಕ್ಕಲಿಗ ಕೋಟೆಯಲ್ಲಿ ಎಲ್ಲೋ ಒಂದು ಕಡೆ ಹಿಂದುಳಿದ ಮತ್ತು ಕುರುಬ ಸಮುದಾಯದವರು ಅಬ್ಬರಿಸಿದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಒಕ್ಕಲಿಗ ಕೋಟೆಗೆ ಕೂಡ ಒಂದು ರೀತಿಯಲ್ಲಿ ಹೊಡೆತ ಬೀಳುತ್ತೆ. ಒಕ್ಕಲಿಗ ಮತ ಈಗಾಗಲೇ ವಿಭಜನೆ ಆಗ್ತಾ ಇದೆ, ಇದು ನಮ್ಗೆ ಲಾಭ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಒಟ್ಟಾಗಿ ಪಕ್ಷದ ಕಾರ್ಯಕ್ರಮದ ವತಿಯಿಂದಲೂ ಕೂಡ ಮಾಡಬೇಕು ಅಂತ ಕೂಡ ದಾಳವನ್ನು ಉರುಳಿಸಿದ್ರು. ಅದಕ್ಕೆ ಹೈಕಮಾಂಡ್ ಕೂಡ ತಲೆಯಾಡಿಸ್ತು ಮತ್ತು ವಿಧಿ ಇಲ್ಲದೆ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡ್ರು. ಆಗಲೇ ಈ ಅಸಮಾಧಾನ ಸೃಷ್ಟಿಯಾಗಿದ್ದು. ಅದಾದ ಬಳಿಕ ಎಲ್ಲೋ ಒಂದು ಕಡೆ ಖಾಸಗಿ ಸಂದರ್ಶನದಲ್ಲಿ, ರಾಷ್ಟ್ರೀಯ ವಾಹಿನಿ ಖಾಸಗಿ ಸಂದರ್ಶನದಲ್ಲಿ ಈ ಒಪ್ಪಂದದ ವಿಚಾರವಾಗಿ ಒಂದು ಪಾನನ್ನು ಏನಾಗುತ್ತೆ ಇದು ರಿಯಾಕ್ಷನ್ ಅಂತ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಿಟ್ಟರು. ಅದಾದ ಬಳಿಕ ಈ ರೀತಿ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾಗಿ ಅಧಿವೇಶನ ತನಕವೂ ಕೂಡ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ನೀವು ಹೇಳಿದಂತೆ ಹೊಸ ವರ್ಷದ ನಂತರ ಒಂದು ರೀತಿಯಲ್ಲಿ ಬೇರೆ ರೀತಿಯ ಕಲರ್ಫುಲ್ ರಾಜಕಾರಣವನ್ನು ಕಾಂಗ್ರೆಸ್ನ ಒಳಗಡೆ ನೋಡ್ಬೋದಾಗಿದೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಟ್ ಇಟ್ಸ್ ಎ ಸ್ಟ್ರೇಟ್ ಹಿಟ್ಟು ಪರಮೇಶ್ವರ್ ಅವರು ಹೇಳ್ತಾ ಇರೋದು. ಆ ಮಾತುಗಳನ್ನು ಅಷ್ಟು ಅವರು ಮಾತಾಡೋದಿಲ್ಲ ನೇರವಾಗಿ, ಬಟ್ ಈಗ ತುಂಬ ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ ಅಂತಂದರೆ ಸಮಥಿಂಗ್ ವಿಂಟ್ ರಾಂಗ್ ಅಂತ ಅನ್ನಿಸ್ತಾ ಇದೆ. ಕಾರಣ ಪದೇ ಈ ಒಪ್ಪಂದದ ವಿಚಾರದಲ್ಲಿ ಅವ್ರು 2.5 ವರ್ಷಕ್ಕೆ ಬದಲಾಗ್ಬಿಡ್ತಾರೆ ಅಂಥೇಳಿ. ಹಾಗಿದ್ದಾಗ ಉಳಿದವ್ರ ಕಥೆ ಏನು ಅನ್ನುವಂಥದ್ದು ಪ್ರಶ್ನೆ ಅವ್ರ ಮೂಲವಾಗಿ. ಈಗ ಎಂ ಬಿ ಪಾಟೀಲ್ ಅವರು ರೇಸಲ್ಲಿದ್ದಾರೆ, ಎಚ್ ಕೆ ಪಾಟೀಲ್ ಅವರು ರೇಸಲ್ಲಿದ್ದಾರೆ, ಪರಮೇಶ್ವರ್ ಅವರು ರೇಸಲ್ಲಿದ್ದಾರೆ. ಇದರ ಮಧ್ಯದಲ್ಲಿ ಎಲ್ಲಿ ಖರ್ಗೆ ಅವರು ಬಂದು ಕೂತ್ಕೊಳ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಟಾಕ್ ಇದೆ.
ಕಾಂಗ್ರೆಸ್ನಲ್ಲಿದೆ, ದಲಿತರಿಗೆ ಕೊಡಬೇಕು ಸ್ಥಾನವನ್ನು, ಪಾಪ ಖರ್ಗೆ ಅವ್ರು ಕೇಳ್ತಾ ಇದ್ರು ಅಂತ ಹೇಳಿ. ಸಮಾವೇಶದ ವಿಚಾರದಲ್ಲೂ ಡಿಕೆ ಶಿವಕುಮಾರ್ ಹಸ್ತಕ್ಷೇಪವನ್ನು ಮಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲೂ ಡಿಕೆಶಿ ಗೇಮ್ ಪ್ಲಾನ್. ಸಿದ್ದರಾಮಯ್ಯ ಬಳಿ ಅಸಮಾಧಾನವನ್ನು ಆಪ್ತರು ವ್ಯಕ್ತಪಡಿಸಿದ್ದಾರೆ. ಸಮಾವೇಶದ ಪಥ ಬದಲಾಗಿದ್ದಕ್ಕೆ ಸಿಎಂ ಕೂಡ ಒಳಗೊಳಗೆ ಕುದಿತಾ ಇದ್ದಾರೆ ಅನ್ನೋದು ಮಾತು. ಅಧಿವೇಶನದ ತನಕ ಸೈಲೆಂಟ್, ಆ ಬಳಿಕ ಅಸಲಿ ಆಟ ಶುರುವಾಗುತ್ತಾ? ಪಕ್ಷ ಸಂಘಟನೆ ವಿಚಾರವಾಗಿ ಸಿದ್ದರಾಮಯ್ಯ ಟೀಮ್ ಫುಲ್ ಅಲರ್ಟ್ ಆಗಿದೆಯಂತೆ. ಹೊಸ ವರ್ಷದಿಂದ ಹೊಸ ರಾಜಕೀಯ ಗೇಮ್ ಪ್ಲಾನ್ ಅನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರು ಏನ್ ಅನ್ಕೊಂಡಿದ್ರು, ಇವತ್ತು ಹಾಸನದಲ್ಲಿ ಸಿದ್ದರಾಮಯ್ಯ ಅವರನ್ನ ಹೊಗಳೋ ಕಾರ್ಯಕ್ರಮ ಆಗ್ಬೇಕು, ಅವರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸುವಂತಹ ಕಾರ್ಯಕ್ರಮ ಸಿದ್ದರಾಮೋತ್ಸವದ ತರನೇ ಇದು ಆಗತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕನೇ, ಶಂಕದಿಂದ ಬಂದ್ರೆ ತೀರ್ಥ ಅಂತ ಹೇಳ್ತಾರಲ್ಲ ಹಾಗೆ ಹೈಕಮಾಂಡ್ ಮೂಲಕನೇ ಸರ್ಕಾರವನ್ನ ಹೊಗಳುವಂತಹ ಕಾರ್ಯಕ್ರಮವನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿದಾಗ ಕ್ರೆಡಿಟ್ ಒಬ್ಬರಿಗೆ ಹಂಚಿಕೆ ಆಗಲ್ಲ. ಕ್ರೆಡಿಟ್ ಈಗ ಎಲ್ರಿಗೂ ಕೂಡ, ಸರ್ಕಾರದ ಭಾಗಿದಾರರಾಗಿ ಎಲ್ರಿಗೂ ಹಂಚಿಕೆ ಆಗುತ್ತೆ. ಇದು ಸಿದ್ದರಾಮಯ್ಯ ಆಪ್ತ ಬಣ ಅಂದುಕೊಂಡಿದ್ದು ಒಂದು, ಆಗಿದ್ದು ಒಂದು ಅನ್ನೋ ಸನ್ನಿವೇಶವನ್ನು ತಂದೊಡ್ಡಿದೆ. ಸೊ ಸಹಜವಾಗಿ ನಾವು ಅಂದ್ಕೊಂಡಿದ್ದಾಗಿಲ್ಲ ಅಂದ್ರೆ ನಮ್ಗೇನಾಗುತ್ತೆ, ಸಿಟ್ಟು ಬರುತ್ತೆ, ಹತಾಶೆ ಬರುತ್ತೆ, ವಿಚಲಿತರಾಗ್ತೀವಿ. ಯಾಕೆ ಆಗ್ತಾ ಇಲ್ಲ, ಯಾಕೆ ನಾವು ಅಂದ್ಕೊಂಡಂಗೆ ಎಲ್ಲವೂ ನಡೀತಾ ಇಲ್ಲ ಅಂತ ಆಗುತ್ತೆ. ಅದೇ ರೀತಿ ರಾಜಕಾರಣಿಗಳು ಕೂಡ ಆಗ್ತಾ ಇದೆ. ಸೊ ಏನು ಮಾಡ್ತಾ ಇದ್ದಾರೆ, ಕೈ ಹಿಸ್ಕೊಳ್ತಾ ಇದ್ದಾರೆ. ನಾವು ಅಂದ್ಕೊಂಡಿದ್ದು ಒಂದು, ಆಗ್ತಾ ಇರೋದು ಒಂದು ಅಂತ. ಈಗ ಒಪ್ಪಂದ ಆಗಿದೆ ಅಂತ ಅವ್ರು ಹೇಳಿದ್ದಾರೆ, ಇಲ್ಲ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ದೇರ್ ಎಂಡ್ಸ್ ದ ಮ್ಯಾಟರ್. ಅದು ಗೊತ್ತಿಲ್ಲ, ಆ ಜಡ್ಜ್ಮೆಂಟ್ ನಾನು ಮಾಡಕ್ ಹೋಗಲ್ಲ, ಗೊತ್ತಿಲ್ಲ. ಅದು ಒಪ್ಪಂದದ ವಿಚಾರ ಅಷ್ಟೇ ಅಲ್ವ ಮಾತಾಡಿರೋದು, ಅದು ಗೊತ್ತಿಲ್ಲ. ಆ ಥರ ಒಪ್ಪಂದ ಆಗಿದ್ರು ಡೆಲ್ಲಿಯಲ್ಲಿ ಆಗಿರ್ಬೋದು, ಅದಕ್ಕೆ ನಮಗೆ ಗೊತ್ತಿಲ್ಲ. ನಾವು ಬಾಬಿಟ್ಟೆಲ್ಲ 6 ತಿಂಗಳಿಂದ ಹೇಳಿದ್ದೇನೆ ನಾನು ಇದನ್ನು. ಡೆಲ್ಲಿಯಲ್ಲಿ ಆ ಒಪ್ಪಂದ ಆಗಿರ್ಬೋದು, ಅವ್ರ ಮಧ್ಯೆ ಇದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಈಗ ನೀವು ಅವ್ರಿಗೆ ಕೇಳಬೇಕಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಬೇಕು. ಈಗ ನಾವು ಕೇಳ್ರಿ ಏನು ಉತ್ತರ ಹೇಳಿದ್ವಿ, ಅವ್ರು ಯಾಕೆ ಕೇಳಿದ್ರು, ನೀವು ಅವ್ರನ್ನೇ ಕೇಳಿ. ಅವ್ರು ಹೇಳಿರೋದ್ರಿಂದ ಅವ್ರ ಮಟ್ಟದ ದೊಡ್ಡ ಲೀಡರ್ ಅಲ್ಲ ನಾನು. ಸೊ ಅದಕ್ಕೆ ನಾನು ಉತ್ತರ ಏನು ಕೊಡೋದಕ್ಕೆ ಆಗಲ್ಲ, ತಪ್ಪಾಗ್ತದೆ ನಾನು ಮಾತಾಡೋದು. ಹಾಂ,